ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಸಂಚಿಕೆ 64ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸ್ನೇಹಿತರೆ, ಕಾಮನ್ವೆಲ್ತ್ ಗೇಮ್ಸ್ 2026 ಮುಕ್ತಾಯವನ್ನು ಕಂಡಿದೆ. ಭಾರತವಂತೂ ಅತ್ಯಂತ ಅದ್ಭುತ ಎನಿಸುವಂಥ ಸಾಧನೆಯನ್ನು ಈ ಬಾರಿ ಮಾಡಿದೆ. ಬರೋಬ್ಬರಿ 39 ಪದಕಗಳನ್ನು ಗೆಲ್ಲುವ ಮುಖೇನ ಅಂಕಪಟ್ಟಿಯಲ್ಲಿ 4ನೇ ಶಕ್ತಿಯಾಗಿ ಹೊರಹೊಮ್ಮಿದೆ. ಹೌದು, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತಂದರೆ ಅದರ ಹಿಂದೆ ಒಂದು ಅಚ್ಚರಿಯ ಕತೆ ಖಂಡಿತ ಇದೆ. 2026 ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆ ಮೊದಲಿನಿಂದಲೂ ಸಂಕಷ್ಟದಲ್ಲಿದ್ದ ವಿಷಯ ನಿಮಗೆ ಗೊತ್ತಿರಬಹುದು. ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯವು ಹೆಚ್ಚಿನ ವೆಚ್ಚದ ಕಾರಣ ಆತಿಥ್ಯದಿಂದ ಹಿಂದೆ ಸರಿತು. ನಂತರ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಗೇಮ್ಸನ್ನು ನಡೆಸಲಿಕ್ಕೆ ಮುಂದೆ ಬಂತು. ಹಾಗಾಗಿ ಈ ಕಾರಣಕ್ಕೆ ಹಿಂದಿನ ಆವೃತ್ತಿಗಳಿಗಿಂತ ಸುಮಾರು 20 ಕ್ರೀಡೆಗಳ ಬದಲು ಕೇವಲ 10ರಿಂದ 11 ಕ್ರೀಡೆಗಳನ್ನು ಮಾತ್ರ ಸೇರಿಸಲಾಯಿತು. ವಿಶೇಷವಾಗಿ ಈ ಥರದ ಡಿಸಿಷನ್ ಏನಿದೆ ಅದು ಭಾರತಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಆರಂಭದಲ್ಲೇ ನೀಡಿತ್ತು. ಏಕೆಂತಂದರೆ ಭಾರತಕ್ಕೆ ಹೆಚ್ಚು ಪದಕ ತಂದುಕೊಡುವಂತಹ ಗ್ಯಾರಂಟಿ ಇರುವಂತಹ ಪ್ರಮುಖ ಕ್ರೀಡೆಗಳೇ ಈ ಬಾರಿ ಇರಲಿಲ್ಲ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿರಲಿ. ವಿಶೇಷವಾಗಿ ಶೂಟಿಂಗ್, ಕುಸ್ತಿ, ಬ್ಯಾಡ್ಮಿಂಟನ್, ಕ್ರಿಕೆಟ್, ಹಾಕಿ ಈ ಯಾವುದೂ ಕೂಡ ಈ ಬಾರಿಯ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಇರಲೇ ಇಲ್ಲ. ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಭಾರತ ಗೆದ್ದ ಒಟ್ಟು ಪದಕಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಈ ಕ್ರೀಡೆಗಳಿಂದಲೇ ಬಂದಿದ್ದವು ಎನ್ನುವುದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಆದರೆ ಈ ಬಾರಿ ಆ ಯಾವ ಪಂದ್ಯಾಟಗಳು ಇರಲೇ ಇಲ್ಲ. ಆದ್ದರಿಂದ ಅನೇಕ ಕ್ರೀಡಾ ವಿಶ್ಲೇಷಕರು ಭಾರತ ಟಾಪ್ 5ಕ್ಕೂ ಬರಲಾರದು ಎಂದೇ ಅಂದಾಜಿಸಿದರು. ಅಷ್ಟಾಗಿಯೂ ಭಾರತ ಅಚ್ಚರಿ ಮಾಡಿತು ಅಂದರೆ ನೀವು ನಂಬಲೇಬೇಕು. ಏಕೆಂತಂದರೆ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚುಗಳನ್ನು ಗಳಿಸುವ ಮೂಲಕ ಒಟ್ಟು 39 ಪದಕಗಳೊಂದಿಗೆ 4ನೇ ಸ್ಥಾನವನ್ನು ಪಡೆದುಕೊಂಡಿತು. ಯಾಕೆಂದರೆ ಇದು ಸಂಖ್ಯೆಗಳಿಗಿಂತ ದೊಡ್ಡ ಸಾಧನೆ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಭಾರತಕ್ಕೆ ಅನುಕೂಲಕರವಾಗಿದ್ದ ಹಲವು ಕ್ರೀಡೆಗಳ ಇಲ್ಲದಿದ್ದರೂ ಕೂಡ ಈ ಸಾಧನೆ ಬಂದಿರುವುದು ನಿಜಕ್ಕೂ ಮಹಾನ್ ಎನಿಸಿಕೊಳ್ಳುತ್ತೆ. ಅಂದಹಾಗೆ ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ಸಾಬೀತುಪಡಿಸಿದರೆ ಹೊಸ ತಲೆಮಾರಿನ ವೇಟ್ ಲಿಫ್ಟರ್ಗಳು ಕೂಡ ಪದಕಗಳ ಸುರಿಮಳೆಗೈದರು. ಹಾಗೆ ಬಾಕ್ಸಿಂಗ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಫೈನಲ್ಗೆ ಪ್ರವೇಶಿಸಿ ಅನೇಕ ಚಿನ್ನ ಮತ್ತು ಬೆಳ್ಳಿಯ ಪದಕಗಳನ್ನು ಗೆದ್ದರು. ವಿಶೇಷವಾಗಿ ಮಹಿಳಾ ಬಾಕ್ಸರ್ಗಳ ಪ್ರದರ್ಶನ ಜಗತ್ತಿನ ಗಮನವನ್ನು ಸೆಳೆಯುವಂತಿತ್ತು. ಹಾಗೆಯೇ ಅಥ್ಲೆಟಿಕ್ಸ್, ವಿಶೇಷವಾಗಿ ಟ್ರ್ಯಾಕ್ ಮತ್ತು ಫೀಲ್ಡ್ನಲ್ಲಿ ಭಾರತ ಹಿಂದೆ ಇದ್ದ ಮಟ್ಟಕ್ಕಿಂತ ಸಾಕಷ್ಟು ಸುಧಾರಿಸಿದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಸ್ಪ್ರಿಂಟ್, ಜಂಪ್ ಮತ್ತು ಥ್ರೋ ವಿಭಾಗಗಳಲ್ಲಿ ಕೂಡ ಭಾರತೀಯ ಅಥ್ಲೀಟ್ಗಳು ಫೈನಲ್ನ ಪ್ರವೇಶಿಸಿ ಪದಕವನ್ನು ಗೆದ್ದಿದ್ದಾರೆ. ಈ ಬಾರಿ ಅತ್ಯಂತ ದೊಡ್ಡ ಸ್ಫೂರ್ತಿದಾಯಕ ಕಥೆ ಅನ್ನುವಂಥದ್ದು ಪ್ಯಾರಾ ಅಥ್ಲೀಟ್ಗಳದ್ದು. ಒಟ್ಟು 7 ಪದಕಗಳನ್ನು ಅವರು ಅದರಲ್ಲಿ ಗೆದ್ದರು ಕೂಡ. ಹಾಗಾಗಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪ್ಯಾರಾ ಕ್ರೀಡೆಗಳ ಅತ್ಯುತ್ತಮ ಸಾಧನೆ ಈ ಬಾರಿ ಹೊರಹೊಮ್ಮಿತು. ಈ ಎಲ್ಲ ಸಾಧನೆಗಳ ಹಿಂದೆ ಇರುವಂತಹ ಒಟ್ಟಾರೆ ಪರಿಶ್ರಮವನ್ನು, ಸಪೋರ್ಟನ್ನು ನಾವು ನೆನಪಿಸ್ಕೊಳ್ಳೇಬೇಕಾಗತ್ತೆ. ಏಕೆಂತಂದರೆ ಖೇಲೋ ಇಂಡಿಯಾ ಯೋಜನೆ 2018ರಿಂದ ಸಾವಿರಾರು ಯುವ ಕ್ರೀಡಾಪಟುಗಳಿಗೆ ತರಬೇತಿ ಮತ್ತು ಆರ್ಥಿಕ ನೆರವನ್ನು ನೀಡುವಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ಟಾಪ್ಸ್ ಯೋಜನೆ TOPS, ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ, ಇದರ ಅಡಿಯಲ್ಲಿ ವಿಶ್ವಮಟ್ಟದ ತರಬೇತಿ ಮತ್ತು ವಿದೇಶಿ ಕೋಚ್ಗಳು ಹಾಗೂ ವೈಜ್ಞಾನಿಕ ಬೆಂಬಲಗಳನ್ನು ಒದಗಿಸಲಾಯಿತು. ಮಹಿಳಾ ಕ್ರೀಡಾಪಟುಗಳ ಏರಿಕೆಯಾಗಿದೆ. ಒಂದು ಕಾಲದಲ್ಲಿ ಭಾರತದ ಪದಕಗಳಲ್ಲಿ ಮಹಿಳೆಯರ ಪಾಲು ಬಹುತೇಕ ಕಡಿಮೆ ಇತ್ತು. ಈಗ ವೇಟ್ ಲಿಫ್ಟಿಂಗು, ಬಾಕ್ಸಿಂಗ್, ಅಥ್ಲೆಟಿಕ್ಸ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಮಹಿಳೆಯರು ಭಾರತದ ಪ್ರಮುಖ ಪದಕ ವಿಜೇತರಾಗಿದ್ದಾರೆ. ಸಣ್ಣ ಪಟ್ಟಣಗಳ ಕ್ರಾಂತಿ ಅನ್ನುವಂಥದ್ದು ಕೂಡ ನಡೆದು ಹೋಗಿದೆ. ಯಾಕೆಂತಂದರೆ ದೆಹಲಿ, ಮುಂಬೈ, ಬೆಂಗಳೂರು ಮಾತ್ರ ಅಲ್ಲ, ಹರಿಯಾಣದ ಹಳ್ಳಿಗಳು, ಮಣಿಪುರ, ಒಡಿಶಾ, ತಮಿಳುನಾಡು, ಉತ್ತರ ಪ್ರದೇಶ, ಪಂಜಾಬ್, ರಾಜಸ್ಥಾನ ಈ ಎಲ್ಲ ಪ್ರದೇಶಗಳಿಂದ ವಿಶ್ವಮಟ್ಟದ ಆಟಗಾರರು ಹೊರಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕ್ರೀಡೆಯನ್ನು ಪ್ರೋತ್ಸಾಹಿಸುತ್ತಿರುವ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅಭಿನಂದನೀಯವಾದುದು. ಆ ಎಲ್ಲ ಪ್ರೋತ್ಸಾಹದ ನೆರವಿನಿಂದಲೇ ಈ ಹೊತ್ತು ಇಷ್ಟೊಂದು ಪದಕಗಳು ಭಾರತದ ಮಡಿಲಿಗೆ ಬಂದಿರುವಂಥದ್ದು. ಮತ್ತು ಈ ನಿಟ್ಟಿನಲ್ಲಿ ಶ್ರಮವಹಿಸಿದ ಕ್ರೀಡಾಪಟುಗಳನ್ನು ಕೂಡ ಅಭಿನಂದಿಸಲೇಬೇಕು. ಇದೀಗ ಈ ಆಟಗಾರರಲ್ಲಿ ಹಲವರು 2028ರ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವಂತಹ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕದ ಭರವಸೆಯಾಗಿದ್ದಾರೆ. ಭಾರತದ ಹೊಸ ಕ್ರೀಡಾಯುಗ ಹೊಸ ಬೆಳಕುಗಳನ್ನು ಕಂಡುಕೊಳ್ತಾ ಇರುವಂಥದ್ದು ನಿಜಕ್ಕೂ ಖುಷಿ ಕೊಟ್ಟಿದೆ. ಈ ಗೆಲುವಿನ ಸಂಭ್ರಮ ಹೀಗೆ ನಿರಂತರವಾಗಿ ಮುಂದುವರಿತಿರಲಿ. ಏಷ್ಯನ್ ಗೇಮ್ಸ್, ಒಲಿಂಪಿಕ್ಸ್ಗಳಲ್ಲೂ ನಮ್ಮ ಕ್ರೀಡಾಪಟುಗಳು ರಾರಾಜಿಸಲಿ, ಮತ್ತಷ್ಟು ಪದಕಗಳ ಸುರಿಮಳೆಗೈಯಲ್ಲಿ ಎನ್ನುವುದಷ್ಟೇ ಆಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.